ಗ್ರಾಚಾರ ಮಗನೇ ಹೇಳ್ತಾ ಇದೀನಿ. ಫೋನ್ ಇಕ್ಕು, ಎಲ್ಲೋ ಗ್ರಾಚಾರ ಕೆಟ್ಟಿ ಫೋನ್ ಮಾಡಿದ್ಯಾ, ಇಟ್ಬಿಡು ಅಷ್ಟೇ. ಗ್ರಾಚಾರ ಬಿಡ್ಸೋ ಮಗ ನಾನು. ನೀನ್ ಯಾವನಾಗಿರಪ್ಪ, ನೀನ್ ಯಾವನಾಗಿರ್, ನನ್ಗೇನಾಗ್ಬೇಕು? ನಾನು ನೀನ್ ಕೇಳಿ ಸೀರೆ ಸಿಗಲ್ಲ ಅಂತ ಹೇಳಿದೀನಿ, ಮುಗಿತಾನೆ ಅಲ್ಲಿಗೆ ಮಾತು. ಸರಿ, ಮತ್ತೆ ಮಾತಾಡ್ತಿದ್ಯಾ? ಮುಗಿಸ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಒಂದು ಇದು ಮಾಡ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಒಳ್ಳೆ ಹೆಂಗೆಂಗೋ ಎಗರಾಡ್ತಾ ಇದ್ರೆ, ಮೊದಲೇ ಹಂಗೆ ರವ 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 ಅಂತ ಇದ್ರೆ ಯಾಕೆ ಹಿಂಗೆ ಆಡ್ತಾ ಇರೋದು? ಮನೇಲಿ ಏನಾದ್ರು ಗಲಾಟಿನ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕಾವ್ಯ ಅನ್ನೋರು ಮೆಸೇಜ್ ಮಾಡಿದರೆ, ಸುನೀಲ್ ಶಮಂತ ಅಂತ ನಮ್ಮ ಆಂಟಿ ಇದ್ದಾರೆ, ಸೀರೆ ಬಿಸ್ನೆಸ್ ಮಾಡ್ತಾರೆ ಇವರು, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಇವರಿಗೆ ಅಂತ ಹೇಳಿದ್ದಾರೆ. ಸೊ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಶಮಂತ ಅವ್ರಿಗೆ. ಹಲೋ ಮೇಡಮ್, ಇದು ಶಮಂತ ಮೇಡಮ್ ಅವರಾ? ಹಾಂ ಹೌದು, ಯಾರು ಸರ್? ನಾನು ಅರುಣ್ ಅಂತ ಅಂದ್ಬಿಟ್ಟು ಮೇಡಮ್ ನಾನು ಮಾತಾಡ್ತಾ ಇರೋದು. ನಿಮ್ಮ ನಂಬರು ಕಾವ್ಯ ಅನ್ನೋರು ಕೊಟ್ಟರು. ಹಾಂ ಅದೇನೋ ಸ್ಯಾರಿ ಇದೆಲ್ಲ ಇದು ಮಾಡ್ತೀರಾ ಅಂತ ಹೇಳಿದ್ರು. ಹಾಂ ಮೇಡಮ್, ಏನಂತಂದರೆ ನೆಕ್ಸ್ಟ್ ಮಂತು 27, 28 ಮ್ಯಾರೇಜ್ ಇದೆ. ಹಾಂ ಹಾಂ ನಮಗೆ ನಿಮ್ಮ ಹತ್ರ ಯಾವ್ಯಾವುದು ಟೈಪ್ ಆಫ್ ಸ್ಯಾರೀಸ್ ಇದೆ ಅಂತ ನನಗೆ ಒಂದು ಲಿಸ್ಟ್ ಬೇಕಾಗಿತ್ತು. ಕಾವ್ಯ ಅನ್ನೋರು ನಿಮ್ಗೆ ನಂಬರ್ ಕೊಟ್ರಾ? ಹೌದು, ಅವ್ರ ಹತ್ರನೇ ಸ್ಯಾರಿ ಸಿಗುತ್ತಲ್ಲ ಸರ್? ನೋಡಿದೆ, ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೇಮ್ ಸ್ಯಾರಿನೇ ಸರ್ ಇದ್ರದ್ದು? ಅಂದರೆ ಇಬ್ಬರೂ ಒಂದೇ ಇದ್ರಲ್ಲಿ ತರಿಸಿ ಬೇರೆ ಬೇರೆ ಇದು ಮಾಡ್ಕೊಳ್ಳೋದಾ? ಎಲ್ಲಿಂದ ಮಾತಾಡ್ತೀರಾ ನೀವು? ಬಿಡಿ, ನೀವು ಅದು ಇಲ್ಲ ಅಂತ ಅಂದರೆ ಸುಮ್ಮನೆ ನಿಮ್ಮ ಮಾಹಿತಿ ಎಲ್ಲ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಾವ್ಯಗೆ ಏನಾಗಬೇಕು? ಕಾವ್ಯಾಗ ನಾನು ಏನೂ ಆಗಬೇಕಾಗಿಲ್ಲ. ನನಗೆ ಅದೇ ಒಂದು 25 ಸ್ಯಾರೀಸ್ ಬೇಕಾಗಿತ್ತು. ಹಾಂ, ಯಾವ ಥರ ಏನಂತ ಹೇಳ್ಬೋದು ಸರ್? ಅದಕ್ಕೆ ನಿಮ್ಮ ಹತ್ರ ಯಾವ ಥರ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಕೇಳಿದ್ರೆ ನೀವು ಅವ್ರ ಹತ್ರ ಇರೋದೇ ನಿಮ್ಮ ಹತ್ರ ಇರೋದು ಅಂತ ಅಂದ್ರಿ. ಸೇಮೇ ಇರೋದು, ಇಬ್ಬರು ಜೊತೆಲಿ ತಗೋಬರೋದು. ಅದಕ್ಕೆ ಏನು ಮಾಡಿದೆ? ಒಂದು ಸ್ಯಾರಿಗೆ ಏನು ರೇಟ್ ಮೇಡಮ್? ಸರ್ ನಾವು ಒಂದು ಸ್ಯಾರಿ ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಹೇಳ್ಬೋದು ಸರ್. ಇವಾಗ ಒಂದು ಸ್ಯಾರಿಗೆ ಏನು ಬೆಲೆ ಅಂತ ಅಲ್ಲಲ್ಲ, ಎಷ್ಟರಿಂದ 1000 ಬೇಕಾದ್ರೂ ಸಿಗುತ್ತೆ, 1000 ಮೇಲೂ ಸಿಗುತ್ತೆ. ಅದೇ ಗೊತ್ತಾಯ್ತು, ಬಟ್ ರೇಂಜ್ ಯಾವ ರೇಂಜಿಂದ ಇದೆ ನಿಮ್ಮ ಹತ್ರ ಸ್ಯಾರಿ ಅಂತ? ಕ್ರೇಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ 1000 ಮೇಲೆ ಸರ್. ಓಕೆ, ಅಂದರೆ ಬಾರ್ಡ್ರು ಡಿಸೈನು ಆ ಥರನಾ? ಹಾಂ ಹೌದು. ಎಷ್ಟು ತನಕ ಇದೆ ಕಾಸ್ಟ್ಲಿ ಅಂದರೆ? 3000 ವರೆಗೂ ಇರುತ್ತೆ. ಒಂದು 25 ಪೀಸಸ್ ಸಿಗುತ್ತಾ ನಿಮಗೆ ಒಂದೇ ಥರದ್ದು? ಹಾಂ ಸಿಗುತ್ತೆ. ಓಕೆ, ಅದು ನೀವು ಪಾರ್ಸಲ್ ಮಾಡೋಕ್ಕಾಗುತ್ತಾ ಅಥವಾ ನಾವೇ ಬಂದು ತಗೋಬೇಕಾ ಅಲ್ಲಿ? ಕೊರಿಯರ್ ಮಾಡ್ತೀವಿ ಸರ್. ಕೊರಿಯರಾ? ಮತ್ತು ನಾವು ಈ ಕಡೆಯಿಂದ ಕೊರಿಯರಲ್ಲೇ ಕಳಿಸ್ಬೋದಲ್ವ ನಿಮಗೂ ಏನ ಸ್ಯಾರೀಸ್ನ? ಅಲ್ಲ, ನೀವಿಂತ ಕೊರಿಯರಿಂದ ವಾಪಸ್ ಕಳಿಸ್ತೀರಾ? ಏನಂದರೆ ಪುನಃ ನಾವು ಎಲ್ಲ ಕೆಲಸ ಆದಮೇಲೆ ಇಟ್ಕೊಂಡು ಏನು ಮಾಡೋದು ನಾವು, ಮತ್ತೆ ವಾಪಸ್ ನಿಮಗೆ ಇದು ಮಾಡಿಬಿಡ್ತೀವಿ. ನಮಗಿಲ್ಲಿ ಬೇಕಾಗಿರೋದು 25th ಇಲ್ಲಿ ರಿಸೆಪ್ಷನ್ ಇದೆ, ಅದು ಡಿಸೈನ್ಗೋಸ್ಕರ ನಾವು ಸ್ಯಾರಿ ಡಿಸೈನ್ ಮಾಡಬೇಕಂತ ಬ್ಯಾಕ್ ಡ್ರಾಪ್ಗೆ, ಅದಕ್ಕೋಸ್ಕರ ನಮ್ಗೆ ಬೇಕಾಗಿರೋದು ಅಷ್ಟೇ. ನೀವು ಕೇಳೋ ರಿಕ್ವೈರ್ಮೆಂಟ್ ನಮ್ಮ ಹತ್ರ ಇಲ್ಲ ಸರ್, ಸಾರಿ. ಇನ್ಯಾವ ಸರಿ ನೀವು ಮಾಡೋದು ನೀವು? ಸರ್, ಯಾರು ನಂಬರ್ ಕೊಟ್ರು ಅಂತ ಹೇಳಿದ್ರೆ ನಾನು ಏನು ಮಾತಾಡ್ಬೇಕೋ ಮಾತಾಡ್ತೀನಿ. ಇದೇ ನೀವು ಈ ಥರ ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಯಾರು ನಂಬರ್ ಕೊಟ್ಟರು ಅಂದರೆ ನೀವು ಯಾರು ಹೇಳಿ ಮಾತಾಡ್ತಿರೋ? ಅಲ್ಲ, ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ಹಾಂ, ಕೆಲ್ಸಕ್ಕೆ ಬರೋದು ಮಾತಾಡೋಕ್ಕೆ ನಾವು ರೆಡಿ ಇಲ್ಲ. ಇವರೇ ನನ್ನ ಹತ್ರ ಬಾಯಿಗಳು ಸರಿಯಾಗಿ ಬಂದ್ಬಿಡ್ತದೆ, ಮಾತುಗಳು ಸರಿಯಾಗಿ ಮಾತಾಡೋದನ್ನ ಪ್ರೊಫೆಷನಲ್ ಮಾತಾಡ್ತಿದೀವಲ್ಲ ಸರ್. ಹಾಂ, ಮತ್ತೆ ಸರಿಯಾಗಿ ಮಾತಾಡ್ತಿದೀವಿ. ನೀವು ಸೀರೆ ಉಟ್ಕೊಂಡು ವಾಪಸ್ ಕೊಡ್ತೀವಿ ಅಂತಂದ್ರೆ ಏನರ್ಥ? ನಾನು ಯಾಕ್ರಿ ಉಟ್ಕೊಳ್ಳಿ? ನಿಮಗೆ ಇದೇನು ಡಿಸೈನ್ಗೆ ಅಂತ ಕೇಳ್ತಾ ಇರೋದು, ಉಟ್ಕೊಳ್ಳೋಕೆ ಯಾರು ಕೇಳಿದ್ದು? ನಾವು ಡಿಸೈನ್ ಸೀರೆ ಮಾಡ್ತಾ ಇಲ್ಲ ಸರ್, ಬಾಡಿಗೆ ಸೀರೆ ಮಾಡ್ತಾ ಇಲ್ಲ ನಾವು. ಹಾಂ, ಬೊಗಳಿ ಹೆಂಗೆ ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ನೀವು ಬೇರೆ ಎಲ್ಲ ತಲೆ ಎಲ್ಲ ಮಾತಾಡ್ಬಿಡಿ. ನೀವು ಏನು ನಾನೇನ್ ತಲೆ ಮಾತಾಡ್ತೀನಿ? ಏನ್ ಬೊಗಳು ಅಂತ ಮಾತಾಡೋದು? ಮತ್ತೆ ಇನ್ನೇನು ಮಾತಾಡ್ಬೇಕು? ಮತ್ತೆ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಹಿಂಗೆ ನಾಟ್ಕಾಡ್ತಾ ಇರೋದು. ಅಲ್ಲಿ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತೀವಿ, ಅದರಲ್ಲಿ ಏನೈತೆ? ಎಲ್ಲಿಂದ ನಾನು ಮಾತಾಡ್ತೀವಿ ಕಣ್ರಿ? ಇವಾಗ ಫಸ್ಟ್ ನಂಬರ್ ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಅಷ್ಟೇ. ಕಿವಿ ಒಳಗೆ ಏನಾದ್ರು ಅತ್ತಿಗೀತಿ ಐತಾ ಅಥವಾ ಏನಾಗೈತೆ ಕಿವಿ ಅಂತ ನಾನು ಕೇಳ್ತಾ ಇರೋದು. ಅವಾಗಲೇ ಕೋರ್ಟ್ ಹೇಳ್ದಾಗ 3 ಸಲ ಹೇಳಿದ್ದೀನಿ. ಅಲ್ಲಿ ಏನ್ ಮೋಸತಿ ಹೇಳಿರೋದು? ಬಾಯಲ್ಲಿ ಬರ್ತದ ನನಗೀಗ. ನೀನ್ ಯಾರು ಅಂತ ನಾನು ಫೋನ್ ಮಾತಾಡ್ಬೇಕು. ಇಪ್ಪು ಫೋನ್ ಫಸ್ಟ್ ಬಿಡ. ಏನಂದಿದ್ದು? ಸೂಪರ್ ಸರ್, ಸೂಪರ್. ಅಯ್ಯೋ, ನಮ್ಮ ಅಕ್ಕ ನಾನು ಕಾಲ್ ಮಾಡ್ತವ್ರೆ. ನಾನು ಕಾನ್ಫರೆನ್ಸ್ ತಗೋತೀನಿ. ತಗೊಳ್ಳಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ, ಹೇಳಿ ಅಕ್ಕ. ಹೇಳು, ಯಾಕೆ? ಯಾರು ನಂಬರ್ ಕೊಟ್ಟಿದ್ದೆ ಅಂತ ಕೇಳ್ತಿದ್ರಲ್ಲ? ಯಾರು ನಂಬರ್ ಕೊಟ್ಟೆ ಅಂತ ಕೇಳಿದೆ. ನಾನು ಯಾರಿಗೂ ಕೊಟ್ಟಿಲ್ಲ. ಯಾಕೆ ನಾನೆಷ್ಟು ಹೇಳ್ಕೊಂಡು ಕಾಲ್ ಮಾಡಿದ್ರಾ? ಕಾವ್ಯ ಕೊಟ್ರು ಅಂತ ಹೇಳಿದ್ರು. ಏನಂದ್ರು? ಏನೋ ಮಾತಾಡ್ತಾರೆ.
ಏನೇನು ಅಂದ್ರೆ ಆಯ್ತು ಬಿಡಿ. ಯಾರ್ ನನ್ನ- ಸಮಸ್ಯೆ ಏನಾಯ್ತು? ಸಮಸ್ಯೆ ಏನಾಗಿಲ್ಲ. ಮತ್ ನಿನ್ನೆ ಕೇಳ್ಕೊಂಡು ಯಾರು ಕಾಲ್ ಮಾಡಿದ್ ನಂಗೆ? ಏನಂತ ಹೇಳಿದ್ರು? ಈಗ ನೀವು ಮಾಡಿದ್ರಾ? ನಂಗೂ ಮಾಡಿದ್ರು. ನೀವು ನಂಬರ್ ಕೊಟ್ರಂತೆ ಅವ್ರಿಗೆ. ಏನಂತ ಹೇಳಿದ್ರು? ಎಷ್ಟು ಸೀರೆ ಬೇಕಂತೆ ಅವ್ರಿಗೆ 25. ಸರಿ, ಏನ್ ಹೆಸರು ಹೇಳಿದ್ರು? ನಂದ ಸಮಂತ ಅಂತ ಹೇಳಿದ್ರು. ಶಮಂತ ಅಂತಾನೆ ಹೇಳಿದ್ರಾ? ಸಮಂತ ಅವ್ರ ನಂಬರ್ ಕೊಟ್ರು. ಹಾ, ಸೀರೆ ಬೇಕಂತೆ ಅಂದೆ. ಅದಕ್ಕೆ ಅವರೇ ಸ್ಯಾರಿ ಬಿಸ್ನೆಸ್ ಮಾಡ್ತಾರಲ್ಲ, ನನ್ನ ನಂಬರ್ ಯಾಕೆ ಕೊಡ್ತಾರೆ? ನಮ್ಮ ಅಕ್ಕ ತರ ಎಲ್ಲ ಮಾಡಲ್ಲ ಅಂದೆ. ಹಾ, ಅದಕ್ಕೆ ಇಲ್ಲ ನಿಮ್ಮ ಹತ್ರ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ರು. ನಾನ್ ಬಿಸಿ ಇದ್ದೀನಿ ಅಂತ ಹೇಳಿದ್ರು. ಹಾ. ಅದಕ್ಕೆ ನಾನು ಮಾಡ್ಕೆಲ್ಲ ನಂದು ಸುಮ್ಮನೆ ಅದೇ. ಕೇಳ್ಬೇಕು ತಾನೆ ಅವ್ರಿಗೆ? ಏನಂದ್ರು? ಅಲ್ಲ, ಸೇಮಿ ನನ್ಗೂ ಹೇಳಿದ್ವಾ? ಹೌದಾ? ಈಗ ಜಸ್ಟ್ ಮಾಡಿದ್ರಾ? ಇವಾಗ ಒಂದು 15 minutes ಬ್ಯಾಕ್ ಅನ್ಸಿದೆ. ಹಾ, ನೀನ್ ಅವಾಗ ಫೋನ್ ಮಾಡ್ಬೇಕು, ಹಿಂಗ್ ಕಾಲ್ ಬಂತು ಅಂತ ಹೇಳ್ಬೇಕಾನೆ ನಂಗೆ ನೀನು. ನೀವ್ ಅಷ್ಟೊತ್ತು ಕಾಲ್ ಮಾಡಿದ್ರಿ. ಹೌದಾ? ಅವನು ಅದೇ ಟೈಮ್ಗೆ ಮಾಡಿದ್ದು. ಅವ್ನು ಇಟ್ಟಿದಂಗೆ ನಿನಗೆ ಮಾಡಿದ್ ನಾನು. ಏನಂದ ನಿಮ್ಗೆ? ಸೇಮ್ 25 ಸೀರೆ ಬೇಕು, ಕಾವ್ಯ ಅವ್ರು ನಿಮ್ ನಂಬರ್ ಕೊಟ್ರು ಅಂತ. ಹೌದಾ? ಹಾ, ಯಾರ ನಮ್ಗೆ ಏನೋ ಇದ್ ಮಾಡ್ತಿದಾರ ಅನ್ಸುತ್ತಕ್ಕ. ನಿಮ್ಗೆ ಗೊತ್ತಿರೋರು ಯಾರೋ ಮಾಡಿರ್ಬೋದು. ಗೊತ್ತಿರೋಲ್ಲ, ಯಾವನು ಅಲ್ಲ. ಗೊತ್ತಿರೋರು ಯಾರು ಮಾಡಕ್ ಚಾನ್ಸೇ ಇಲ್ಲ. ನಮ್ಗೆ ಆತರ ಮಾಡೋ ಅಂತ ಬೋಳಿ ಮಕ್ಳು ಯಾವನು ಇಲ್ಲ. ಮತ್ತೆ ಲ್ಯಾಂಗ್ವೇಜ್ ಮಾತಾಡ ಅಂತವ್ರು. ನಾನು ಅವತ್ತೇ ನಿಮ್ಗೆ ಹೇಳ್ದೆ ಗೊತ್ತಾ, ನಮ್ಮ ಹತ್ರ ಯಾರು ನಾವು ಈ ತರ ಭಾಷೆಗಳು ಕೇಳೇ ಇಲ್ಲ ಅಂತ. ಅವತ್ ಮಾಡಿದ್ನಲ್ಲ, ಅವ್ನ ಏನಾದ್ರು ಮತ್ತೆ ಮಾಡ್ತಾನ ಏನು? ಅವತ್ ನಮಗೆ ಅವನಿಗೆ ಏನ್ ಗೊತ್ತಾ ನಿಮ್ ನೇಮ್ ಎಲ್ಲ ಗೊತ್ತಿರುತ್ತೆ. ಅಲ್ಲ, ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿದ್ರೇನೋ ಅಂತ. ಹಾ, ಇರ್ಬೇಕು. ಇನ್ಸ್ಟಾದಲ್ಲಿ ನಿಮ್ ಇಬ್ರು ನಂಬರ್ ಇದೆಯಲ್ಲ, ಮೇ ಬಿ ತಗೊಂಡಿರ್ಬೋದು. ಅಲ್ಲಲ್ಲ, ನಾನ್ ಹೇಳಿದ್ದು ಅವನೇನಾ ಅದು ಅವನ್ ತರನೇ ವಾಯ್ಸ್ ಬಂದ. ಅವ್ನು ಉತ್ತರ ಕರ್ನಾಟಕ ಮಾತಾಡೈತೆ ಅಲ್ವಾ? ಸ್ವಲ್ಪ ಅವನ ತರನೇ ವಾಯ್ಸ್ ಇತ್ತು. ಕೆಟ್ ಮಾಡಿದ್ದೀನಿ. ನಾನೀಗ ಶಮಂತ್ ಅವ್ರಿಗೆ ಕಾಲ್ ಮಾಡ್ತೀನಿ. The person you have called is speaking to someone else. ಹಲೋ ಹಲೋ, ಹಲೋ, ಯಾರು ನೀವು? ನೀವ್ಯಾರು? ಅಲ್ಲ ಸರ್, ಅವಾಗ್ಲೇ ಕಾಲ್ ಮಾಡ್ಬಿಟ್ಟು 25 ಸೀರೆ ಬೇಕು ಹಂಗೆ ಹಿಂಗೆ ಅಂತ ಡವ್ ಮಾಡಿದ್ರಿ. ನಮ್ಮ ಅಕ್ಕಂಗೂ ಕಾಲ್ ಮಾಡಿದ್ರು ಅಂತ. ಏಯ್, ಯಾರು ಸರಿಯಾಗಿ ನೆಟ್ಟಿಗೆ ಮಾತಾಡಬೇಕು. ಡವ್ ಸರಿಯಾಗಿ ಅದೇ ಅಲ್ಲ, ಮಂಗಳಾರತಿ ಆಗೋಯ್ತದೆ. ಈಗ ಎಲ್ಲರಿಗೂ ಸರಿಯಾಗಿ ಮಾತಾಡ್ಬೇಕು. ಏನು ಡವ್ ಗಿವು ಅಂತ ಮಾತಾಡ್ತಾ ಇರೋದು? ನೀವ್ ಸರ್ ನನ್ನ ನಂಬರ್, ನನ್ನೇಮ್ನ ಅವ್ರಿಗೆ ಹೇಳೋದು, ಅವ್ರ ನೇಮ್ನ ನನ್ಗೆ ಹೇಳೋದು. ನನ್ ಇಬ್ರು ಮಧ್ಯೆ ತಂದಾಕ್ಬೇಕು ಅಂತ ಇದ್ದೀರಾ? ನಾವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವಾ ನಿಮ್ಗೆ? ನೀವಿಬ್ರು ಪಕ್ಕದಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರೋದ ನಾಟಕನ ನೀವು? ಮಹಾನಟಿಯರು. ಹಲೋ, ನಾವ್ ಪಕ್ಕದಲ್ಲಿ ಇದೀವೋ ದೂರ ಇದೀವೋ ನಿಮ್ಗೆ ಯಾಕೆ ಬೇಕದು? ಮತ್ತೆ ನಾನು ಅವ್ರಿಗೆ ಮಾಡ್ತೀನೋ ನಿನಗೆ ಮಾಡ್ತೀನೋ? ನಿನಗೆ ಯಾಕದು? ನೀನು ಯಾರು ಮಾತಾಡ್ತಿರೋದು ನೆಟ್ಟಿಗೆ ಹೇಳು ಫಸ್ಟ್. ಇವಾಗ ನಾನ್ ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕೆ? ನೀವ್ ಯಾಕೆ ಸ್ಯಾರಿ ಬೇಕು ಅಂತ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಕಾಲ್ ಮಾಡಿ ತಲೆ ತಿಂತಿದ್ದೀರಾ? ಮತ್ತೆ ಯಾಕೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು? ಕರೆಕ್ಟ್ ಆಗಿ ತಗೊಳ್ಳೋದಿದ್ರೆ ತಗೋಬೇಕು ಸರ್. ಅದನ್ನ ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿದ್ರೆ? ಹೌದು, ಇಲ್ಲಿ ಹಿಂದ್ಗಡೆ ಡಿಸೈನ್ ಮಾಡಕ್ಕೆ ಸ್ಯಾರಿ ಬೇಕಾಗಿತ್ತು. ಅದಕ್ಕೆ ಫೋನ್ ಮಾಡಿ ಕೇಳಿದೆ. ಅವ್ರು 25 ಸ್ಯಾರಿ ಹಂಗೆ ಹಿಂಗೆ ಅಂತಂದ್ರು. ಕೇಳಿದೆ ಈ ಥರ ವಾಪಸ್ ಕಳಿಸ್ಬೋದು ಅಂತ. ಅದಕ್ಕೆ ಅವರೆಲ್ಲ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ಏನೋ ಹುಚ್ಚು ಬಂದಂಗೆ ಮಾತಾಡ್ತಾವ್ರಲ್ಲ ಅವಮ್ಮ. ಏನ್ ಬಂದಾಗ ಮಾತಾಡ್ತಿದ್ದೀನಪ್ಪ? ಏನು ನಾವ್ ಆತರ ರಿಕ್ವೈರ್ಮೆಂಟ್ ನಮ್ಮ ಹತ್ರ ಸಿಗಲ್ಲ ಅಂತ ತಾನೇ ಹೇಳಿದ್ ನಾನು. ಏನು ಸಿಗಲ್ಲ ಅಂತಂದ್ರೆ ನನ್ನ ಹತ್ರ ಎಲ್ಲ ಕೇಳ್ಕೊಂಬಿಟ್ಟು ಲಾಸ್ಟಲ್ಲಿ ನಾನು ಈ ಥರ ಇಲ್ಲಿ ವೆಡ್ಡಿಂಗ್ ಡಿಸೈನ್ಗೆ ಹಾಕ್ಬೇಕು, ಹಿಂದ್ಗಡೆ ಇಲ್ಲಿ ಗಂಡ ಡಿಸೈನ್ ಸೀರೆ ನಮ್ಗೆ ಸಿಗಲ್ಲ ಕಣಪ್ಪ ಅಂತಾನೆ ಹೇಳಿದ್ದು. ನೀನು ಯೂಸ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತೀಯ ಅನ್ನೋ ಸೀರೆ ನಾವು ಮಾರ್ತಾ ಇಲ್ಲ ಅಂತ ಹೇಳಿದ್ದು. ಅದನ್ನೇ ಸ್ಟಾರ್ಟಿಂಗ್ ನೀವು ಬೊಗಳ್ಬೇಕಾಗಿತ್ತು. ನೀವು ಮಾತಾಡೋದೆಲ್ಲ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಇವಾಗ ನೀನ್ ಸ್ಟಾರ್ಟಿಂಗ್ ಹೇಳ್ಬೇಕಾಯ್ತು. ನೀನು ಸ್ಟಾರ್ಟಿಂಗ್ ಅದೇ ಬೊಗಳ್ಬೇಕಿತ್ತು. ನಾನು ಇಲ್ಲೇನೋ ಡೆಕೋರೇಷನ್ ಮಾಡಕ್ ಸೀರೆ ಬೇಕು ಕೊಡ್ತೀರಾ ಅಂತ. 25 ಸೀರೆ ಬೇಕು, ಎಷ್ಟು ರೂಪಾಯಿ ಸಿಗ್ತದೆ, ಎಂತ ಸಿಗ್ತವೆ ಅಂತ ಹೆಂಗೆ ಯಾಕೆ ಕೇಳಿದ್ದೀನು? ಹೌದು, ಮತ್ತೆ ಯಾವ್ಯಾವ್ದೋ ಡೆಕೋರೇಷನ್ ಹಿಂದಕ್ಕೆ ಯಾವ್ಯಾವ್ದೋ ಲೋಕಲ್ ಸೀರೆ ಎಲ್ಲ ಹಾಕದ. ನೀವು ಲೋಕಲ್ ಸೀರೆ ಮಾರ್ಬಿಡ್ತೀರಾ ಅಂತ ಯಾವ್ದೋ ಒಳ್ಳೆ ಸೀರೆ ಯಾವ್ದಾರ ಹಾಕೋ, ಲೋಕಲ್ಲೇ ಮಾರದ್ ನಾನು. ಏನಿವಾಗ ನಿನ್ಗೆ ಪೇಪರಲ್ಲಿ ಹಾಕ್ಸಿ ಟಿವಿಲಿ ಹಾಕ್ಸಿ ಹೆಂಗ್ ಅನ್ಬಿಟ್ಟು ನನ್ನ ಹತ್ರ ಏನು ಮಾತಾಡ್ತಿರೋದು ಜಾಸ್ತಿ? ಅದೇ ಇವಾಗ ಜಾಸ್ತಿ ಮಾತಾಡ್ಬೇಡ ನೀನು. ಏನು ನಿನಗೆ ಡೆಕೋರೇಷನ್ ಸೀರೆ ಸಿಗ್ತದ ಅಂತ ಕೇಳಿದ್ರೆ ನಾನು ಆನ್ಸರ್ ಮಾಡ್ತಿದ್ದೆ. ಸೀರೆ ಎಷ್ಟು ರೂಪಾಯಿ ಸಿಗ್ತದೆ, ಹೆಂಗ್ ಕಳಿಸ್ತೀರಾ ಅಂತ ಕೇಳ್ಬಿಟ್ಟು ಏನ್ ಮಾತಾಡ್ತಾ ಇದೀಯ ನೀನು? ಕನ್ನಡ ಮಾತಾಡು, ನಂಗೇನ್ ಬೇಕಾಗಿಲ್ಲ ಇಲ್ಲಿ. ಈಗ ಇನ್ನೊಂದ್ಸತಿ ಫೋನ್ ಬಂದ್ರೆ ಚೆನ್ನಾಗಿರಲ್ಲ, ಫೋನ್ ಇಕ್ಕೋ ಅಷ್ಟೇ. ಏನ್ ಚೆನ್ನಾಗಿರಲ್ಲ ಅಂತ ಕೇಳ್ತಾ ಇರೋದು? ಆಮೇಲೆ ಹೇಳ್ತೀನಿ ಏನ್ ಚೆನ್ನಾಗಿರಲ್ಲ ಅನ್ನೋದು. ಏನ್ ಹೇಳೋದು ಆಮೇಲೆ? ಬದ್ನೆಕಾಯಿನ ಇವಾಗ ನಿಮ್ಗೆ ರಿಕ್ವೈರ್ಮೆಂಟ್ಗೆ ನನ್ನ ಹತ್ರ ಸೀರೆ ಸಿಗಲ್ಲ ಅಂತ ನಾನು ಹೇಳ್ದೆ ತಾನೆ. ಅದನ್ನ ಹೇಳಕ್ಕೆ ಒಂದ್ ರೀತಿ ನೀತಿ ಇರುತ್ತೆ. ಹಂಗೆ ಹೇಳ್ಬೇಕು. ಬಾಯ್ ಬಂದಾಗ ಹುಚ್ಚ ಬಂದಾಗ ಮಾತಾಡೋದಲ್ಲ. ನಾನು ಕರೆಕ್ಟ್ ಆಗೇ ಮಾತಾಡ್ತಾ ಇದೀನಿ, ರೀತಿ ನೀತಿಲೇ ಮಾತಾಡ್ತೀನಿ. ನಮ್ಮ ಹತ್ರ ಸಿಗಲ್ಲ ಅಷ್ಟೇ ಹೇಳಿದ್ದು. ಇನ್ನೇನ್ ಹೇಳ್ಬೇಕು? ಇದಕ್ಕೆ ಕೊಳ್ಳೆ 7 ಅಡಿ ಹಾವು ನೋಡ್ದವ್ರಂಗ್ ಆಡ್ತಿರೋದು. ನಿಂತವು ಬೊಗ್ಳುಕೋ ಅದು ಇದು ಅಂತೆಲ್ಲ ಮಾತಾಡಕ್ಕೆಲ್ಲ ನಾವಿರೋದು. ಮತ್ತೆ ನಾನು ಫಸ್ಟ್ ಯಾರ್ ನಂಬರ್ ಅಂತ ಕೇಳ್ತಾ ಇದೀನಲ್ಲ ನಾನು ಫಸ್ಟ್ ಸಮಾಧಾನವಾಗಿ ಕರೆಕ್ಟ್ ಆಗಿ ಮಾತಾಡಿಸ್ತೆ. ನೀವ್ ಹೆಂಗೆಂಗೋ ಮಾತಾಡ. ನಾವು ಸಮಾಧಾನವಾಗಿ ಹೇಳಿದ್ದು ಎಂತ ಸೀರೆ ಬೇಕಪ್ಪ ಏನು ಅಂತ. ನೀ ಎಲ್ಲ ಕೇಳ್ಬಿಟ್ಟು ಏನಂದೆ? ಏನು ಡೆಕೋರೇಷನ್ ಮಾಡಿ ವಾಪಸ್ ಕೊಡ್ತೀವಿ ಅಂತ ಕೇಳ್ತೀಯಲ್ಲ? ಮತ್ತೆ ಸಿಗಲ್ಲ, ರಿಕ್ವೈರ್ಮೆಂಟ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ದು. ನಿಮ್ ಸೀರೆ ತಗೊಂಡೇನೆ ಉಪ್ಪಿನಕಾಯಿ ಹಾಕ್ಲಾ ಇಲ್ಲಿ ವಾಪಸ್ ಕೊಡ್ದೆ?
ಉಪ್ಪಿನಕಾಯಿ ಹಾಕಲ್ತೀಯ ಏನ್ ಹಾಕತ್ತೀಯ ಅದಕ್ಕೆ ನಿನ್ ಬೇಡ ಅಂದ್ಮೇಲೆ ಬೇಡ ಅಂತ ಹೇಳಿದ್ವಲ್ಲ ನಾನು. ಇಲ್ಲ ಸಿಗಲ್ಲ ಅಂತ ಹೇಳಿದ್ನಲ್ಲ, ಇನ್ನೇನ್ ಮತ್ತೆ ಮಾತು. ಮಾಡಕ್ ಕೆಲ್ಸ ಬೇರೆ ಏನಿಲ್ವಾ, ಬರೀ ಫೋನ್ ಮಾಡಿದೆ ಕೆಲ್ಸ ನಿಮ್ಗೆಲ್ಲ. 100% ಇದೆ ಕೆಲಸ. ನೀವೇ ಒಳ್ಳೆ ಬಿ ಪಿ ಬಂದವ್ರ ಸ್ವಲ್ಪ ಸಮಾಧಾನವಾಗಿ ತಣ್ಣಗೆ ಕೇಳಿ ಮೊದಲೇ. ನಾನ್ ಬಿ ಪಿ ಬಂದೈತೆ ಅದಕ್ಕೆ ಮಾತಾಡ್ತಾ ಇದೀನಿ. ಈಗ ನೀನ್ ಫೋನ್ ಇಕ್ಕು ಅಷ್ಟೇ. ನಾನು ಇಟ್ಬಿಟ್ರೆ ಕೆಲಸ ಸರಿ ಇನ್ನೊಂದ್ಸತಿ ಫೋನ್ ಮಾಡ್ಬೇಡ ಅಂದ್ರೆ ಹೆಂಗೆ ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ ಹಿಂಗೆಲ್ಲ. ಒಂದು ನಿಮಿಷ ಶಮಂತವ್ರೆ ನನ್ನ ಮಾತು ಸಮಾಧಾನವಾಗಿ ಕೇಳಿ ಅಷ್ಟು. ಯಾವಳ ಸಮಂತ ನಿಮ್ಮ ಹೆಸರು ನಿಮಗೆ ಗೊತ್ತಿಲ್ವಾ? ಚೇಂಜ್ ಮಾಡ್ಕೊಂಬಿಟ್ರಾ? ಯಾರ ಹೆಸರು? ಯಾರು ನನ್ನ ಹೆಸರು ಅಂತ ಯಾರು ಹೇಳಿದ್ ನಿನಗೆ? ಸಮಂತ ಅಂತ ಹೇಳ್ಬಿಟ್ಟು ಯಾರು ನಿಂಗೆ ಹೇಳಿದ್ರೆ ಹೆಸರನ್ನ? ಯಾರು ಹೇಳ್ತಿರೋದು? ನಿಮ್ ಕಟ್ಟಿರೋರು ಇವ್ರು ಬಂದು ಹೇಳ್ತಾರ ಇಲ್ಲಿ ಹೆಸರು ಕೂಗಿರೋ? ಕಟ್ಟಿರೋರ್ ತಕ್ಕೆಲ್ಲ ಬಂದ್ರೆ ನಿನ್ ಗ್ರಾಚಾರ ಮಗನೇ ಹೇಳ್ತಾ ಇದೀನಿ. ಫೋನ್ ಇಕ್ಕು. ಎಲ್ಲೋ ಗ್ರಾಚಾರ ಕೆಟ್ಟಿ ಫೋನ್ ಮಾಡಿದ್ಯಾ, ಇಟ್ಬಿಡು ಅಷ್ಟೇ. ಗ್ರಾಚಾರ ಬಿಡ್ಸೋ ಮಗ ನಾನು. ನೀನ್ ಯಾವನಾಗಿರಪ್ಪ, ನನ್ಗೇನಾಗ್ಬೇಕು? ನಾನು ನಿನ್ ಕೇಳಿ ಸೀರೆ ಸಿಗಲ್ಲ ಅಂತ ಹೇಳಿದೀನಿ, ಮುಗಿತಾನೆ ಅಲ್ಲಿಗೆ ಮಾತು. ಮತ್ತೆ ಮಾತಾಡ್ತಿದ್ಯಾ? ಮುಗಿಸ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಒಂದು ಇದು ಮಾಡ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಒಳ್ಳೆ ಹೆಂಗೆಂಗೋ ಎಗರಾಡ್ತಾ ಇದ್ರೆ ಮೊದಲೇ ಹಂಗೆ ರವ ಅಂತ ಇದ್ರೆ ಯಾಕೆ ಹಿಂಗೆ ಆಡ್ತಾ ಇರೋದು? ಮನೇಲಿ ಏನಾದ್ರು ಗಲಾಟಿನ? ನಿಂಗೇನ್ ಕನ್ನಡ ಭಾಷೆ ಅರ್ಥ ಐತಲ್ವಾ? ಹೇಳ್ತಾ ಇದೀನಿ ತಾನೆ ಫೋನ್ ಇಕ್ಕು ಅಂತ. ಇನ್ನೆಷ್ಟು ಹೇಳ್ಬೇಕು? ಆಯ್ತು, ಇಡಕ್ಕಿಂತ ಮುಂಚೆ ಒಂದು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಶಮಂತ ಅವರೇ, ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ಸರ್ ಈ ತರ ಎಲ್ಲ ಮಾಡಬೇಡಿ ಸರ್ ನೀವು. ಈ ತರ ಎಲ್ಲ ಮಾಡಕ್ಕೆ ಹೇಳ್ಕೊಟ್ಟಿದ್ದೆ ಅಲ್ಲಿ ಪಕ್ಕದಲ್ಲಿದ್ದಾಳಲ್ಲ ಕಾವ್ಯ ಅವಳೆ. ಅಲ್ಲ, ನಾವು ಕೆಲ್ಸದಿಂದ ಬರ್ತಾ ಇರ್ತೀವಿ, ನೀವ್ ಈ ತರ ಮಾಡ್ಬೋದಾ? ಮಾಡ್ಬೋದು, ಈ ಕಾವ್ಯ ಹೇಳಿದ್ಮೇಲೆ ಮಾಡ್ಬೋದು. ಇವಾಗ ಕಾವ್ಯನೂ ಬಯಸ್ಕೊತಾ ಇಲ್ಲ ನನ್ನ ಹತ್ರ. ಸೇಮ್ ನಮ್ಗೆ ಯಾರು ಈ ತರ ಒಂದ್ ದಿವಸನೂ ಮಾಡೇ ಇಲ್ಲ. ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ, ಎಷ್ಟೊಂದ್ ಜನಕ್ಕೆ ಅಯ್ಯೋ ಅದು ಗೊತ್ತಾಗ್ಲಿ ಇವ್ರಿಗೆ ಇದು ಗೊತ್ತಾಗ್ಲ ಅಂತ ಅನ್ಕೋತಾ ಇರ್ತೀವಿ. ನೋಡಿ ನಮ್ಮನ್ನೇ ಹಿಂಗ್ ಮಾಡ್ಬಿಟ್ರಲ್ಲ ನೀವು. ಸಾರಿ ಸರ್, ಏನಾರು ಬೈದಿದ್ರೆ. ಓಕೆ ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿ ಇದ್ದಾರೆ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.